ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂತಹ ಪ್ಲೇಸು ಹೆಬ್ಬೆ ವಾಟರ್ ಫಾಲ್ಸ್ ಅಂತ. ಇದು ಕೆಮ್ಮಣ್ಣುಗುಂಡಿ ಹತ್ತಿರ ಇದೆ. ಇದು ಈ ಕಡೆ ಇರೋದೆಲ್ಲ ಕೆಮ್ಮಣ್ಣುಗುಂಡಿ ಒಂದು ಫಾರೆಸ್ಟ್ ಏರಿಯಾ. ಆ ಒಂದು ಫಾರೆಸ್ಟ್ನ ಒಳಗಡೆ ಇರುವಂಥ ಒಂದು ಹೆಬ್ಬೆ ವಾಟರ್ ಫಾಲ್ಸ್ನ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ಬರೋ ರೀಲ್ಸಲ್ಲಿ ನೋಡಿದ ನೆನಪು. ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬ ಚೆನ್ನಾಗಿದೆ ಅಂತ. ಈ ಪ್ಲೇಸ್ನ ನೋಡಿದಾಗ ನನಗೆ ಅದೇ ಥರ ಅಂತ ಅನ್ನಿಸ್ತಾ ಇದೆ. ಚಿಕ್ಕಮಂಗ್ಳೂರು ಡಿಸ್ಟಿಕ್ನ ಯಾವುದೇ ರೋಡಲ್ಲಿ ಹೋದರೂ ಕೂಡ ಬರೀ ಗಿಡ ಮರಗಳೇ ಕಾಣಿಸುತ್ತೆ. ಅಂಥದ್ರಲ್ಲಿ ಕೆಮ್ಮಣ್ಣುಗುಂಡಿಯ ಘಾಟ್ ಸೆಕ್ಷನು ಸೊ ಗಾಯ್ಸ್, ನಾವು ಇವಾಗ ನೋಡಿ ಇಲ್ಲಿ ಪೂರ್ತಿ ಗುಡ್ಡನ ಸುತ್ತರಿತಾ ಇದ್ದೀವಿ. ಅವಾಗಿಂದ ಕೂಡ ವ್ಯೂ ಯಾವ ರೀತಿ ಇದೆ ನೋಡಿ. ಇದಂತೂ ಫುಲ್ ನೆಕ್ಸ್ಟ್ ಲೆವೆಲು, ಯಾವುದೋ ಪೀಕ್ ಇದು. ಸಖತ್ತಾಗಿದೆ ಗುರು. ಗುಡ್ಡದ ಮೇಲಿದ್ದೀವಿ, ಫುಲ್ಲು ಹೈಟಿಗೆ. ಇವಾಗ ನಾವು ಈ ಘಾಟ್ ಸೆಕ್ಷನಲ್ಲಿದ್ದೀವಿ. ಕೆಮ್ಮಣ್ಣುಗುಂಡಿ ಘಾಟ್ ಸೆಕ್ಷನ್ ಇದು. ಕೆಮ್ಮಣ್ಣುಗುಂಡಿ ಹತ್ತತ್ರ ಬಂದಿದ್ದೀವಿ. ಇವಾಗ ಚಳಿ ಯಾವ ರೇಂಜಿಗಿದೆ ಅಂದರೆ ಬಾಯಲ್ಲಿ ಮಾತು ಕೂಡ ಬರುತ್ತಾ ಇಲ್ಲ ಕರೆಕ್ಟಾಗಿ. ಆ ರೇಂಜಿಗೆ ಚಳಿ ಇದೆ ಇಲ್ಲಿ. ನೋಡಿ ಎಷ್ಟು ಹೈಟಲ್ಲಿದ್ದೀವಿ ನಾವು. ಫಾಲ್ಸು ಇಲ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ 12 ಕಿಲೋಮೀಟ್ರ್ ನಾವು ಗಾಡೀಲಿ ಹೋಗಬೇಕು. ಗಾಡಿ ಆ ಇಲಾಖೆಯವ್ರದ್ದೇ ಇರುತ್ತೆ. ಅದಕ್ಕೆ 7,080 ರೂಪಾಯಿ ಚಾರ್ಜ್ ಆಗುತ್ತೆ. ಅಂದರೆ ನೀವು ಗ್ರೂಪ್ ಮಾಡಿಕೊಂಡು 12 ಜನ ಒಟ್ಟಿಗೆ ಹೋಗ್ತೀರಿ ಅಂದರೆ 7,080 ಕೊಡ್ಬೇಕು ಜೀಪಿಗೆ. ಇಲ್ಲ ಇಂಡಿವಿಜುವಲ್ ಸೇರಿ 12 ಜನ ಮಾಡಿ ಅವರೇ ಗ್ರೂಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 590 ತೊಗೋತಾರೆ ಅವರು. 590 ಕೊಟ್ಟು ಒಬ್ಬೊಬ್ಬರು ಹೋಗ್ಬೋದು. ಅಲ್ಲಿಂದ 12 ಕಿಲೋಮೀಟ್ರ್ ಕರ್ಕೊಂಡೋಗಿ 12 ಕಿಲೋಮೀಟ್ರ್ ಆದಮೇಲೆ ಅವರು ನಮ್ಮನ್ನು ಬಿಡ್ತಾರೆ. ಅಲ್ಲಿಂದ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಅಲ್ಲಿಂದ ನಾವು ಟ್ರೆಕ್ ಮಾಡ್ಕೊಂಡು ಹೋಗಬೇಕು 1 ಕಿಲೋಮೀಟ್ರು ಅಂತ ಇವಾಗ ಕೇಳಿದ್ದೀವಿ. ಬನ್ನಿ ನೋಡೋಣ. ಇವಾಗ ಜೀಪಲ್ಲಿ ಹೋಗೋಣ. ಇವಾಗ 11 ಜನ ಆಗಿದ್ದೀವಿ. ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. 12 ಜನ ಆದ ತಕ್ಷಣ ನಾವು ಇಲ್ಲಿಂದ ಜೀಪಲ್ಲಿ ಅಲ್ಲಿವರೆಗೂ 12 ಕಿಲೋಮೀಟ್ರು ಜೀಪಲ್ಲಿ ಟ್ರೆಕ್ ಮಾಡಬೇಕು. ಬನ್ನಿ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಗಾಡಿನೇ ನಾವು ಹತ್ಕೊಂಡು ಕೂತ್ಕೊಂಡ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಗುರು, ಇವಾಗ ನಾವು ಹೋಗ್ತಾ ಇದ್ದೀವಿ ಈ ಒಂದು ಗಾಡೀಲಿ ಹೆಬ್ಬೆ ಫಾಲ್ಸ್ನ ಕಡೆಗೆ. ಅಲ್ಲಿಂದ 12 ಕಿಲೋಮೀಟ್ರ್ ನಾವು ಗಾಡೀಲಿ ಟ್ರೆಕ್ ಮಾಡಬೇಕಿತ್ತು, ಅಂದರೆ ಟ್ರಾವೆಲ್ ಮಾಡಬೇಕಿತ್ತಲ್ಲ. ಆ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ನೋಡೋಣ ಹೇಗಿರುತ್ತೆ ಈ ಒಂದು ಜರ್ನಿ. ಅಲ್ಲಿವರೆಗೂ ಹೋಗಿ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಅಂತ ಹೇಳಿದಾರಲ್ಲ, ನೋಡೋಣ. ಏನಪ್ಪ ಇಷ್ಟೊಂದು ದುಡ್ಡು ತೊಗೊಂಡ್ರಲ್ಲ ಅಂತ ಯೋಚನೆ ಮಾಡ್ತಾ ಗಾಡಿ ಹತ್ತಿ ಹೊರಟ ನಮಗೆ ಯೋಚನೆ ಇದ್ದಿದ್ದು ಒಂದೇ. ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಫಾಲ್ಸ್ ಯಾವ ರೀತಿ ಇರುತ್ತೋ ಅಂತ ಯೋಚನೆ ಮಾಡ್ತಾ ಹೊರಟ ನಮಗೆ ಕಾಣಿಸಿದ್ದು ಈ ರೀತಿಯ ವ್ಯೂ. ಈ ವ್ಯೂನ ನೋಡ್ತಾ ಮೈ ಮರೆತ ನಾವು ಎಲ್ಲೋ ದೂರದ ಬೆಟ್ಟದ ಮೇಲೆ ಹೋಗ್ತಾ ಇರುವಂತಹ ನಮ್ಮ ಗಾಡಿ, ಅದೆಲ್ಲೋ ದೂರದ ಬೆಟ್ಟದ ಮೇಲೆ ಹೋಗ್ತಾ ಇರುವಂಥ ಇನ್ನೊಂದು ಗಾಡಿ. ಎಲ್ಲವನ್ನ ನೋಡ್ತಾ ಗಿಡ ಮರ, ಅಲ್ಲಿದ್ದಂತಹ ಕೆಲವೊಂದಷ್ಟು ಸಣ್ಣ ಪುಟ್ಟ ಪೀಕ್ಗಳನ್ನು ಹತ್ತಿ ಕೆಳಗಡೆ ಇಳಿತಾ ನಮ್ಮ ಪ್ರಯಾಣ ಸಾಗ್ತಾ ಇತ್ತು ದ ಮೋಸ್ಟ್ ಬ್ಯೂಟಿಫುಲ್ ಹೆಬ್ಬೆ ವಾಟರ್ ಫಾಲ್ಸ್ನ ಕಡೆಗೆ. ಗುರು, ಅಲ್ಲಿಂದ ನಾವು ಇವಾಗ ಜೀಪಲ್ಲಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ 700 ಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಒಂದು 10 ನಿಮಿಷ ನಡ್ಕೊಂಡು ಹೋದರೆ 700 ಮೀಟ್ರನ್ನ ರೀಚ್ ಆಗ್ಬೋದು. ಅಲ್ಲಿ ಫಾಲ್ಸ್ ಇದೆ, ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ ಇವಾಗ. ಗುರು, ಹಿಂದ್ಗಡೆ ಕಾಣ್ತಾ ಇರೋದು ಎಂಟ್ರಿ ಪಾಯಿಂಟು. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲ. ಇವಾಗ ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿಂದ 700 ಮೀಟ್ರ್ ಅಂತ ಹೇಳಿದ್ನಲ್ಲ, ಇದನ್ನು ರೀಚ್ ಆಗೋದಕ್ಕೆ 10 ನಿಮಿಷ ಬೇಕು. 10 ನಿಮಿಷವರೆಗೂ ನಡಿಬೇಕು. ಬನ್ನಿ. ಇದೆಲ್ಲ ನೋಡಿದ್ದು ಕಾಫಿ ತೋಟ ಈ ಕಡೆ ಇರೋದು. ಗುರು, ಇವಾಗ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದಂತೂ ವ್ಯೂ ಸಖತ್ತಾಗಿದೆ. ಈ ಥರ ಹಿಂದ್ಗಡೆ ಗಿಡ ಮರ ಪೂರ್ತಿ ಒಳ್ಳೆ ಗಾಳಿ. ಇದು ಇಲ್ಲಿ ಬೀಸ್ತಾ ಇರೋ ಗಾಳಿ ಇದಕ್ಕಿಂತ ಚೆನ್ನಾಗಿ ಗಾಳಿ ಎಲ್ಲೂ ಸಿಗೋದಿಲ್ಲ ನಮಗೆ. ಅಷ್ಟು ಒಳ್ಳೆ ಗಾಳಿ ಬೀಸ್ತಾ ಇದೆ.
ಟ್ರೆಕ್ಕಿಂಗ್ ಅಂತೂ ಈ ರೀತಿ ಇರುತ್ತೆ ನೋಡಿ. ಕಲ್ಲು ಬಂಡೆಗಳೇ ಎದ್ಬಿಟ್ಟಿದೆ, ಭೂಮಿಯಿಂದ ಹೊರಗಡೆ ಬರ್ತಾಯಿದೆ ಕಲ್ಲುಗಳು. ಅದನ್ನು ದಾಟ್ಕೊಂಡು ಕಾಲುಗಳನ್ನ ಇಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಕಾಫಿ ತೋಟದ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಇದೆಲ್ಲ ಕಾಫಿ ಗಿಡ, ಇದು ನಾನು ಹಿಂದ್ಗಡೆ ಕಾಣ್ತಾ ಇರೋದು. ಇನ್ನೇನು ಫಾಲ್ಸ್ನ ಹತ್ತತ್ರನೇ ಬಂದಿದ್ದೀವಿ ಗುರು. ಇವಾಗ ಹಾಗೆ ನಡ್ಕೊಂಡು ಮುಂದೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ. ಅಂದರೆ ಅಲ್ಲಿ ಫಾಲ್ಸಲ್ಲಿ ಬಿದ್ದಿದ್ದ ನೀರೇ ಬರ್ಬೋದು ಇಲ್ಲಿವರೆಗೂ ಕೂಡ. ಇಲ್ಲಿ ಬಂದು ಈ ಕಡೆ ದಾಟ್ಕೊಂಡು ಹೋಗ್ಬೇಕಲ್ಲ, ಈ ನೀರನ್ನ ದಾಟ್ಕೊಂಡು ಹೋಗೋದಕ್ಕೆ ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ನೋಡಿ ಯಾವ ರೀತಿ ಇದೆ ಅಂತ. ಅಲ್ಲದ್ರ ಮೇಲ್ಗಡೆಯಿಂದನೇ ಯಾವ್ದು ಹೋಗ್ಬೇಕು ಇವಾಗ ನಾವು. ಇದಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನೋಡಿ. ಬರೀ ಮನುಷ್ಯರು ಆದಾಗಷ್ಟು ಬ್ರಿಡ್ಜ್ ಇರೋದು. ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ ಗುರು. ಇದೆ ನೋಡಿ, ಅದು ಆ ಬ್ರಿಡ್ಜು ಇಲ್ಲಿದೆಯಲ್ಲ. ಈ ಥರ ಬ್ರಿಡ್ಜಲ್ಲಿದ್ದೀವಿ ನೋಡಿ. ನೀರೆಲ್ಲ ಹೇಗೆ ಹೋಗ್ತಾ ಇದೆ ಇಲ್ಲಿ. ಆ ಕಡೆಯಿಂದ ಬರ್ತಾಯಿದೆ, ಆ ಕಡೆಯಿಂದ ಬಂದು ಈ ಕಡೆ ಮುಂದೆ ಹೋಗ್ತಾಯಿದೆ ಬ್ರಿಡ್ಜ್. ಏನು ವ್ಯೂ ಗುರು, ಇದೆಲ್ಲ ಸಖತ್ತಾಗಿದೆ ಈ ಪ್ಲೇಸ್ಗಳು ಮಾತ್ರ ಗುರು. ಅಲ್ಲಿಂದ ನಡ್ಕೊಂಡು 700 ಮೀಟ್ರನ್ನ ಟ್ರೆಕ್ ಮಾಡಿ ಇವಾಗ ನಾನು ಫಾಲ್ಸ್ ಮುಂದ್ಗಡೆ ಬಂದಿದ್ದೀನಿ. ನಾನು ಮುಂದ್ಗಡೆನೇ ಫಾಲ್ಸು ಬೀಳ್ತಾ ಇದೆ ಗುರು. ಅಲ್ಲಿಂದ ನೀರು ಬೀಳ್ತಾ ಇದೆ ಗುರು. ಯಾವ ರೇಂಜ್ಗಿದೆ ಈ ಫಾಲ್ಸ್ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ನೋಡಿ. ಯಾವ ಲೆವೆಲ್ಗಿದೆ ಫಾಲ್ಸು. 590 ರೂಪಾಯಿ ಕೊಟ್ಟು ಟ್ರೆಕ್ ಮಾಡಿ ಗಾಡಿನ ಹಿಡ್ಕೊಂಡು ಬಂದಿದ್ದಕ್ಕೂ ಕೂಡ ಇದಂತೂ ತುಂಬಾ ಡಿಫ್ರೆಂಟ್ ಆಗಿರುವಂಥ ಫಾಲ್ಸ್ ಗುರು. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಒಂದು ಫಾಲ್ಸು. ಓಹೋಹೋ, ನಯನ ಮನೋಹರ. ಯಾವುದೋ ಒಂದು ಕಲ್ಲು ಬಂಡೆಗೂ ಅಥವಾ ಗುಡ್ಡಕ್ಕೂ ಸೀರೆ ಉಡಿಸ್ದಾಗಿದೆ ಈ ಫಾಲ್ಸ್ ಬೀಳ್ತಾ ಇದ್ರೆ ನೋಡಿ ಗುರು. ಯಾವ ರೇಂಜಿಗಿದೆ ಫಾಲ್ಸು. ಓಹೋಹೋ, ನಯನ ಮನೋಹರ ಅಂತಾರಲ್ಲ ಆ ರೀತಿ ಇದಂತೂ ಸಖತ್ತಾಗಿದೆ ಗುರು. ಗುರು ಇವಾಗ ನಾನು ನಿಂತ್ಕೊಂಡಿದ್ದೀನಿ ಈ ಒಂದು ಹೆಬ್ಬೆ ಫಾಲ್ಸ್ನ ಮುಂದ್ಗಡೆ. ನೋಡಿ ನೀರು ಎಷ್ಟು ಮೇಲ್ಗಡೆಯಿಂದ ಬೀಳ್ತಾ ಇದೆ ಅಂತ. ಇದಂತೂ ತುಂಬಾ ಸಖತ್ತಾಗಿದೆ ಗುರು. ನಾವು ಕೊಟ್ಟಿರೋ ದುಡ್ಡು ಇಲ್ಲಿಗೆ ಕರೆಕ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ನಿನ್ನೆ ಕೂಡ ಹೋಗಿದ್ವಿ ಇದೇ ರೀತಿ ಫಾಲ್ಸು, ಜೆರಿ ಫಾಲ್ಸ್ ಅಂತ. ಆದರೆ ಅಲ್ಲಿ ನೀರಿಲ್ಲ, ತುಂಬಾ ಬೇಜಾರಾಗಿತ್ತು. ಇವಾಗ ಈ ಫಾಲ್ಸ್ನ ನೋಡಿ ತುಂಬಾ ಖುಷಿ ಆಗ್ತಾಯಿದೆ. ಈ ಒಂದು ಕಾಡಿನ ಮಧ್ಯದಲ್ಲಿ ಇಷ್ಟು ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ. ಅದು ಯಾವುದು ನದಿ ಕೂಡ ಹರಿತಾ ಇಲ್ಲ ಗುರು. ಇದು ನೀರು ತನ್ನಿಂದ ತಾನೇ ನೇಚರಿಂದ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಆ ರೀತಿ ಉತ್ಪತ್ತಿ ಆದಂಥ ನೀರು ಹರ್ಕೊಂಡು ಬಂದುಬಿಟ್ಟು ಈ ಜಾಗದಲ್ಲಿ ಬೀಳುತ್ತೆ. ಇಲ್ಲಿಂದ ಬಿದ್ದು ಇದೇ ರೀತಿ ಮುಂದ್ಗಡೆ ಹೋಗುತ್ತೆ. ನಾವು ಬರುವಾಗ ನೋಡಿದ್ವಲ್ಲ ಆ ಬ್ರಿಡ್ಜ್ಗಳೆಲ್ಲ, ಇದು ಹರ್ಕೊಂಡೋಗಿ ಆ ಬ್ರಿಡ್ಜ್ಗಳ ಕೆಳಗಡೆಯಿಂದ ಮುಂದೆ ಹೋಗೋದು. ಇದಂತೂ ಸಖತ್ತಾಗಿದೆ ಗುರು, ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಗುರು ನಾವು ಇವಾಗ ಹೆಬ್ಬೆ ಫಾಲ್ಸ್ನ ನೋಡ್ಕೊಂಡ್ವಿ. ಇಷ್ಟೊತ್ತು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಹೆಬ್ಬೆ ಫಾಲ್ಸು, ಕೆಮ್ಮಣ್ಣಗುಂಡಿ ಹತ್ರ ಇರೋದು. ಇಲ್ಲಿಗೆ ಬರೋದು ಎಲ್ಲವನ್ನ ಹೇಳಿದ್ದೀನಿ ಈಗಾಗಲೇ. ಯಾರಾದರೂ ಬರಬೇಕಂದ್ರೆ ಆ ರೀತಿ ಬರ್ಬೋದು. ಕೆಮ್ಮಣ್ಣಗುಂಡಿಯ ಒಂದು ಕೃಷ್ಣರಾಜೇಂದ್ರ ಗಿರಿಧಾಮದವರೆಗೂ ಆ ಸರ್ಕಲ್ವರೆಗೂ ಬಂದರೆ ಅಲ್ಲಿಂದ ಜೀಪಲ್ಲಿ ಕರ್ಕೊಂಬರ್ತಾರೆ, ಬರ್ಬೋದು. ಐ ಹೋಪ್ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.